ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್. ನಾನು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಬಳಸ್ಕೊಂಡು ಒಂದು ಬೆಳಗಿನ ತಿಂಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಟಿಫನ್ ಬಾಕ್ಸ್ ರೆಸಿಪಿ ಕೂಡ ಆಗಿರುತ್ತೆ. ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ, ಕಡಿಮೆ ಎಣ್ಣೆಯೊಂದಿಗೆ ಮಾಡಬಹುದಾದಂತಹ ತಿಂಡಿ ಇದು. ಫಸ್ಟ್ಗೆ ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಮಾಮೂಲಿ ಉಪ್ಪಿಟ್ಟು ರವೆ, ಎರಡು ಸೇರಿ 1 ಕಪ್ ಆಗಿದೆ. ನಂತರ ಇದೇ ಥರನೇ ಇನ್ನೊಂದು ಕಪ್ಪಿಗೆ ಒಂದು 3/4 ಕಪ್ಪು ರಾಗಿ ಹಿಟ್ಟು, 1/4 ಕಪ್ಪು ರವೆ, ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೋಬೇಕು. ಯಾವ ಮಕ್ಕಳು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತಿನ್ನಲ್ವಲ್ಲ ಅಂಥ ಮಕ್ಳಿಗೆ ಇದೊಂದ್ಸಲಿ ಮಾಡಿಕೊಟ್ರೆ ಸಾಕು, ಅವರಿಗೆ ತುಂಬ ಇಷ್ಟ ಆಗುತ್ತೆ. ಬೇಗ ಕೂಡ ಆಗುತ್ತೆ. ನಂತರ ಎರಡು ಮಿಕ್ಸ್ ಆದಮೇಲೆ ಇಲ್ಲಿ ಒಂದು 10 ನಿಮಿಷ ತೊಳೆದು ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ 2 ಬೌಲ್ಗೂ ಸಮ ಪ್ರಮಾಣವಾಗಿ ಹಾಕೋತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಅದನ್ನು ಹಾಕೋಬೇಕು. ನಂತರ ಇಲ್ಲಿ 2 ಮೀಡಿಯಂ ಸೈಜ್ ಆಗಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಸಣ್ಣಗೆ ಹೆಚ್ಚಿ ಹಾಕೋಬೋದು, ಇಲ್ಲಿ ನಾನು ಹಾಕೊತಾ ಇಲ್ಲ. ಒಂದು 3/4 ಸ್ಪೂನ್ ಅಷ್ಟು ಉಪ್ಪು, ಈಗ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಅಕ್ಕಿ ಹಿಟ್ಟು ಮಿಶ್ರಣ ನೀಟಾಗಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ರಾಗಿ ಹಿಟ್ಟು ಮಿಶ್ರಣ ಕೂಡ ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ದಿಢೀರಂತ ಆಗುವಂತಹ ತಿಂಡಿನ ತೋರಿಸ್ತಾ ಇದ್ದೀನಿ. ಹಿಂಗೆಲ್ಲ ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟು ಮಿಶ್ರಣ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು. ಇದು ಮಾಮೂಲಿ ವಾಟರು, ಬಿಸಿನೀರು ಹಾಕಿಲ್ಲ, ಇಲ್ಲಿ ನಾನು ತಣ್ಣೀರನ್ನೇ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಇಲ್ಲಿ ನಾನು ಎಣ್ಣೆ ಕಡಿಮೆ ಉಪಯೋಗಿಸಿ ಹೇಗೆ ರೊಟ್ಟಿ ತಟ್ಟೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಅಕ್ಕಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು. ಇದನ್ನೊಂದು 10 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಅದು ಸ್ವಲ್ಪ ರವೆ ಎಲ್ಲ ನೆನಿಬೇಕಲ್ಲ ಅದಕ್ಕೆ. ನಂತರ ರಾಗಿ ಹಿಟ್ಟು ಕೂಡ ಅದಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಸಿ ಇಟ್ಕೋಬೇಕು. ಇದೊಂದು 10 ನಿಮಿಷ ನೆಂದರೆ ಸಾಕು. ಇದೆಲ್ಲ ನೆನೆಯೋಷ್ಟರಲ್ಲಿ ಚಟ್ನಿನೋ ಅಥವಾ ಏನಾದರೂ ಪಲ್ಯಗಿಲ್ಲ ಮಾಡಿ ಇಡೋಷ್ಟೊತ್ತಿಗೆ ಇದು ಎಲ್ಲ ನೆಂದಿರುತ್ತೆ. ಈ ಥರ ಎಲ್ಲ ಕಲಸಿಟ್ಮೇಲೆ ರೆಸ್ಟಿಗೆ ಬಿಡಬೇಕು. ಇದು ಚೆನ್ನಾಗಿ ನೆಂದಿರುತ್ತೆ. ನೆಂದಾದ್ಮೇಲೆ ಗ್ಯಾಸ್ ಅಂಟಿಸ್ಕೊಂಡು ಹೆಂಚನ್ನ ಕಾಯೋಕ್ಕೆ ಇಡಬೇಕು. ಈ ಕಡೆಯಿಂದ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಹಿಟ್ಟನ್ನ ಒಂದ್ಸಲಿ ಮಿದ್ದಿ ಇಟ್ಕೋಬೇಕು. ಚೆನ್ನಾಗಿ ರವೆ ಅಕ್ಕಿ ಹಿಟ್ಟೆಲ್ಲ ಹೊಂದ್ಕೊಂಡಿರುತ್ತೆ, ಮಿಕ್ಸ್ ಆಗಿರುತ್ತೆ. ಈ ಥರ ಉಂಡೆ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ರಾಗಿ ಹಿಟ್ಟನ್ನು ಕೂಡ ಹಾಗೆಯೇ ಮಿಕ್ಸ್ ಮಾಡಿ ಇಟ್ಕೋಬೇಕು.
ನಂತರ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ಇಟ್ಕೊಂಡಿರಬೇಕು. ಈ ಥರ ಒಂದ್ಸಲ ನೀರನ್ನ ನೆನೆಸಿ ಹಿಂಡ್ಬಿಟ್ಟು ಮತ್ತೆ ನೀರು ಚುಮ್ಕಿಸಿ ರೆಡಿ ಮಾಡಿ ಇಟ್ಕೋಬೇಕು. ಇದು ಚೆನ್ನಾಗಿ ನೆಂದಿದ್ದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು, ಉಂಡೆ ಮಾಡಿ ಇಟ್ಕೋಬೇಕು. ನಂತರ ರಾಗಿ ಹಿಟ್ಟನ್ನು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಉಂಡೆ ಆದಮೇಲೆ ಅದರಲ್ಲಿ ಅರ್ಧದಷ್ಟು ಕಟ್ ಮಾಡಿ ಇಟ್ಕೋಬೇಕು. ನಾನು ಕೈಯಲ್ಲೇ ಕಟ್ ಮಾಡ್ತಿದ್ದೀನಿ, ನಿಮ್ಗೆ ಬೇಕಾದ್ರೆ ಚಾಕುಲಿ ಕೂಡ ಕಟ್ ಮಾಡ್ಕೊಬೋದು. ನಂತರ ಅಕ್ಕಿ ಹಿಟ್ಟನ್ನು ಅಷ್ಟೇ ಅರ್ಧ ಕಟ್ ಮಾಡಿ ಎತ್ತಿಟ್ಕೋಬೇಕು. ಎರಡನ್ನು ಜಾಯಿಂಟ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬಾರ್ದು, ಜಾಯಿಂಟ್ ಮಾಡಬೇಕಷ್ಟೇ. ಜಾಯಿಂಟ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರೆಲ್ಲ ಚುಮ್ಕಿಸಿ ಬಟ್ಟೆಗೆ ಅಲ್ಲಿ ಎಷ್ಟು ನಿಮಗೆ ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತೊಟ್ಕೋಬೋದು. ಇದು ಒಬ್ಬಟ್ಟಿನ ಕವರಲ್ಲಿ ತಟ್ತೀವಲ್ಲ ಅದಕ್ಕಿಂತನೂ ಚೆನ್ನಾಗಿ ಬರುತ್ತೆ, ಮತ್ತು ಎಣ್ಣೆನೂ ಅಷ್ಟೇ ಕಡಿಮೆ ಹಿಡಿಯುತ್ತೆ. ಒಬ್ಬಟ್ಟು ತಟ್ತೀವಲ್ಲ ಕವರ್ಗಿಂತನೂ ಈಸಿಯಾಗಿರುತ್ತೆ ಇದು. ಈ ಥರ ಆದಮೇಲೆ ಹೆಂಚು ಕಾದಿ ಇದೆಯಾ ಅಂತ ನೋಡಿಕೊಂಡು ಅದ್ರ ಮೇಲೆ ಆ ಬಟ್ಟೆನ ಉಲ್ಟಾ ಹಾಕಬೇಕಷ್ಟೆ. ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ನಿಧಾನಕ್ಕೆ ತೆಗೆದ್ರೆ ರೊಟ್ಟಿ ತವದ ಮೇಲಿರುತ್ತೆ. ಅದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸುತ್ತಲೂ ಹಾಕಬೇಕು. ಹಾಕಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸೈಡು ಬೇಯಿಸ್ಕೋಬೇಕು. ಬೆಂದಾದಮೇಲೆ ಅದನ್ನು ಉಲ್ಟಾ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗೋ ಅವಶ್ಯಕತೆನೇ ಇಲ್ಲ. ಇದು ಕಲರ್ಫುಲ್ಲಾಗಿ ಕಾಣುತ್ತೆ, ಮಕ್ಳಿಗಂತೂ ಅಟ್ರಾಕ್ಟ್ ಆಗಿರುತ್ತೆ. ಈ ಥರ ಒತ್ತಿ 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 ನೀಟಾಗಿ ಸುತ್ತಲೂ ಬೇಯಿಸ್ಕೋಬೇಕು. ಬೇಗ ಬೇಗನೆ ಆಗ್ಬಿಡುತ್ತಿದ್ದು, ಲೇಟೇನು ಆಗಲ್ಲ. ಬೆಂದಾದ್ಮೇಲೆ ರೊಟ್ಟಿ ರೆಡಿ ಆಗುತ್ತೆ. ಈಗ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ಈ ಥರ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು, ಬೇಗ ಬೇಗ ಆಗ್ಬಿಡುತ್ತೆ, ಇನ್ನು ಲೇಟ್ ಆಗಲ್ಲ. ಒದ್ದೆ ಮಾಡಿಕೊಂಡು ನೀಟಾಗಿ ರೊಟ್ಟಿನ ತಟ್ಕೋಬೇಕು. ಸೈಡೆಲ್ಲ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಬೇಕು ಅಷ್ಟೆ. ಈಗ ಕಾದಿರೋ ಹೆಂಚು ಮೇಲೆ ರೊಟ್ಟಿ ಹಾಕೋದು ಈಸಿಯಾಗಿ ಬಂದ್ಬಿಡುತ್ತೆ. 2 ಸೈಡಲ್ಲಿ ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಈ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಜೊತೆಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಒಳ್ಳೆ ಸಾಫ್ಟ್ ಆಗಿರುತ್ತೆ. Thank you for watching. Subscribe to my channel.